ಒಂದು ಆಸ್ ಅ ವ್ಯೂವರ್ ನಾನು ನನ್ನ ಜಾನರ್ ಇದೇ ರೀತಿ ಇರೋದು. ಸೊ ಒಂದು ಒಳ್ಳೆ ನಮ್ಮ ಜನರು ಹೋಗಿ ಸಪೋರ್ಟ್ ಮಾಡಿದ್ರೆ ಒಂದ್ ಒಳ್ಳೆ ರೀಚ್ ಸಿಗತ್ತೆ ನಮ್ ಸಿನಿಮಾಗೆ. ಸೊ ಒಂದ್ ಗಟ್ಟಿಯಾದ ಪಾತ್ರ ಸರ್, ಈ ತರ ಒಂದ್ ಪಾತ್ರ ಸಿಗ್ಬೇಕು ಅಂತ ಎಲ್ಲಾ ಆಕ್ಟ್ರೆಸ್ ಗಳ ಕನ್ಸು ಅಂತ ಹೇಳ್ತೀನಿ ನಾನು. ಒಂದ್ 10 days ಆಲ್ಮೋಸ್ಟ್ ಈ ಪಾತ್ರಕ್ಕೆ ಆಡಿಷನ್ ಮಾಡಿರೋದು, ಶಾಪ್ ಮಾಡಿ ದೆನ್ ಐ ಗಾಟ್ ಇನ್ ಟು ಕ್ಯಾರೆಕ್ಟರ್. ನಮಗೆ ಫೋನ್ ಏನು ಇಲ್ಲ, ಅಲ್ಲಿ ನೆಟ್ವರ್ಕ್ ಇರ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ನನ್ ಮಲ್ನಾಡೋಳ್ ಅಂತಾನೆ ಅನ್ನಿಸ್ಬೇಕು, ಇಲ್ಲಾಂದ್ರೆ ನಾನು ಪಾತ್ರಕ್ಕೆ ಸೋತಿದ್ದೀನಿ ಅಲ್ಲಿ ಅಂತ. ಮೇಡಮ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಕೆರೆಬೇಟೆ ಕಂಟೆಂಟ್ಗಳೇನಿದೆ ತುಂಬಾ ಜನ ಇಷ್ಟಪಡ್ತಾರೆ. ನಿಮ್ ಮೊದಲು ಸಿನಿಮಾ, ಜನ ಇದನ್ನ ಸ್ವೀಕಾರ ಮಾಡೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಸರ್, ಇಂತ ಒಳ್ಳೆ ಮಣ್ಣಿನ ಕತೆ ಇಂಡಸ್ಟ್ರಿಯಲ್ಲಿ ಬಂದಿರೋದು ನಮ್ಗೆಲ್ರಿಗೂ ಹೆಮ್ಮೆ ತರುವಂತ ವಿಷಯ. ನಾನು ಒಂದು ಆಕ್ಟ್ರೆಸ್ ಆಗಿ ಹೇಳ್ತಾ ಇಲ್ಲ, ಈ ಮೂವಿಯ ಒಂದು ಆಸ್ ಅ ವ್ಯೂವರ್ ನಾನು ನನ್ನ ಜಾನರ್ ಇದೇ ರೀತಿ ಇರೋದು. ಸೊ ನನಗೆ ಪರ್ಸನಲಿ ತುಂಬಾ ಇಷ್ಟ ಆದಂತ ಸಿನಿಮಾ. ಸೊ ಒಂದು ಒಳ್ಳೆ ನಮ್ಮ ಜನರು ಹೋಗಿ ಸಪೋರ್ಟ್ ಮಾಡಿದ್ರೆ ಒಂದ್ ಒಳ್ಳೆ ರೀಚ್ ಸಿಗತ್ತೆ ನಮ್ ಸಿನಿಮಾಗೆ, ಅದನ್ನಷ್ಟೇ ಹೇಳ್ಬೋದು ಸರ್. ಓಕೆ, ಈಗ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಪ್ರೇಕ್ಷಕರಿಗೆ. ನೀವು ಏನು ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಹೆಸರು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಬಿಂದು ಶಿವರಾಮ್, ಕೆರೆಬೇಟೆ ಚಿತ್ರದ ನಾಯಕಿ. ನನ್ನ ಇದು ಮೊದಲನೇ ಸಿನಿಮಾ. ಮತ್ತೆ ಏನೇನ್ ಹೇಳ್ಬೇಕು? ಓಕೆ, ನಿಮ್ಮ ಪಾತ್ರದ ಹೆಸರು ಏನು? ಸಿನಿಮಾದಲ್ಲಿ ಏನ್ ಮಾಡ್ತೀರಿ? ನನ್ನ ಪಾತ್ರದ ಹೆಸರು ಬಂದು ಮೀನಾ. ಸಿನಿಮಾದಲ್ಲಿ ಒಂದು ತುಂಬಾ ಗಟ್ಟಿಯಾದ ಕ್ಯಾರೆಕ್ಟರ್. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದ್ರ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ಫ್ಯಾಕ್ಟ್ ಮಾತಾಡಿದ್ರೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೋದು. ಸೊ ಒಂದ್ ಗಟ್ಟಿಯಾದ ಪಾತ್ರ ಸರ್, ಈ ತರ ಒಂದ್ ಪಾತ್ರ ಸಿಗ್ಬೇಕು ಅಂತ ಎಲ್ಲಾ ಆಕ್ಟ್ರೆಸ್ ಗಳ ಕನ್ಸು ಅಂತ ಹೇಳ್ತೀನಿ ನಾನು. ಅದ್ ನನ್ನ ಡೆಬ್ಯೂಗೆ ಸಿಕ್ಕಿದೆ. ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಹೇಗಿತ್ತು? ಹೆಂಗ್ ಸೆಲೆಕ್ಟ್ ಆದ್ರಿ? ಆಡಿಷನ್ ಇತ್ತು ನನ್ಗೆ. ಈ ತರ ಒಂದ್ ನಾರ್ಮಲ್ ಆಗಿ ಫಸ್ಟ್ ಟೈಮಿಗೆ ಬಂದು ಹೋಗೋದಿತ್ತು. ಒಂದ್ 10 days ಆಲ್ಮೋಸ್ಟ್ ಈ ಪಾತ್ರಕ್ಕೆ ಆಡಿಷನ್ ಮಾಡಿರೋದು. ಆಲ್ರೆಡಿ ಸೆಲೆಕ್ಟ್ ಆಗಿದ್ರು, ಬಟ್ ಅದಾದ್ಮೇಲೆ ಬೇಡ, ಬಿಕಾಸ್ ನಾನ್ ಮಲ್ನಾಡೋಳಲ್ಲ, ನಾನ್ ಬೆಂಗಳೂರೊಳಾಗಿರೋದ್ರಿಂದ ಒಂದ್ ಸ್ವಲ್ಪ ಸ್ಲ್ಯಾಂಗ್ ಕಷ್ಟ ಆಗ್ತಿತ್ತು ಅವ್ರ ತರ ಮಾತೆಲ್ಲ ಮಾತಾಡಕ್ಕೆ. ಆಮೇಲೆ ನಾನು ವರ್ಕ್ಶಾಪ್ ಮಾಡಿ ಒಂದು 1.5 month ಪರ್ಸನಲ್ ಟ್ರೈನಿಂಗ್ ತಗೊಂಡೆ, ನವರಸ ಎಲ್ಲ ರೀತಿನೂ. ಅದಾದ್ಮೇಲೆ ವರ್ಕ್ಶಾಪ್ ಮಾಡಿ ದೆನ್ ಐ ಗಾಟ್ ಇನ್ ಟು ಕ್ಯಾರೆಕ್ಟರ್. ಸೊ ಅಲ್ಲಿ ಆಲ್ಮೋಸ್ಟ್ 70 days ಶೂಟ್ ಇದ್ದಿದ್ರಿಂದ ಒಂದು 30 days ಕಂಟಿನ್ಯೂಸ್ ಆಗಿರ್ತಿತ್ತು. ಸೊ ಅಲ್ಲಿ ಇರೋರೆಲ್ಲ ಮಲ್ನಾಡವ್ರೆ, ನಮಗೆ ಫೋನ್ ಏನು ಇಲ್ಲ, ಅಲ್ಲಿ ನೆಟ್ವರ್ಕ್ ಇರ್ತಾ ಇರ್ಲಿಲ್ಲ ಇನ್ಫ್ಯಾಕ್ಟ್. ಸೊ ಅವಾಗ ಈ ಪಾತ್ರ ಮೀನಾ ಹೇಗಿರ್ತಾಳೆ, ಮಲ್ನಾಡವ್ರು ಹೇಗಿರ್ತಾರೆ, ಅವ್ರು ಹೇಗ್ ಮಾತಾಡ್ತಾರೆ, ಆತರ ಇನ್ನು ಪಾತ್ರದೊಳಗ್ ಹೋಗಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತು. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ನನ್ ಮಲ್ನಾಡೋಳ್ ಅಂತಾನೆ ಅನ್ನಿಸ್ಬೇಕು, ಇಲ್ಲಾಂದ್ರೆ ನಾನು ಪಾತ್ರಕ್ಕೆ ಸೋತಿದ್ದೀನಿ ಅಲ್ಲಿ ಅಂತ. ಅದನ್ನ ಮಾಡಿದೀನಿ ಅಂತ ನಾನು ಅನ್ಕೊಂತೀನಿ. ಆಮೇಲೆ ಇಡೀ ಪ್ರಾಸೆಸ್ ಅಲ್ಲಿ ನಿಮಗೆ ಒಂದು ಮರೆಯಲಾಗದ ಘಟನೆಗಳು ಯಾವುದು? ಆತರ ತುಂಬಾ ಇದಾವೆ. ಒಂದು ಹೇಳುದಾದ್ರೆ, ಒಂದು ಪಾತ್ರ ಇತ್ತು, ಒಂದ್ ಸೀನ್ ಇತ್ತು, ಸಾರಿ. ಸೊ ಆ ಸೀನ್ ಅಲ್ಲಿ ನಂದು ಹೀರೋದಿತ್ತು. ನೀವ್ ನೋಡಿರ್ತೀರಾ ಇನ್ಫ್ಯಾಕ್ಟ್ ಟ್ರೇಲರ್ ಅಲ್ಲಿ, ನನ್ನ ಅಪ್ಪನ ಎದೆಗೆ ಮೆಟ್ನಲ್ಲೋದ್ ಬಂದಕ್ಕೆ ಜೋರಾಗಿ ಹೇಳ್ತೀನಿ. ಸೊ ಅದೇ ಸೀನು. ಅದೊಂದ್ ಸಿಚುಯೇಷನ್ ಬೇರೆ ಇತ್ತು, ಕಂಪ್ಲೀಟ್ ಸೀನು. ಸೊ ಆ ಸೀನ್ ನಡೆದಿದ ತಕ್ಷಣ ಅದ್ ಒಂದೇ ಟೇಕ್ ಅಲ್ಲಿ ಕಂಪ್ಲೀಟ್ ಆದಂತದ್ದು. ಬಿಕಾಸ್ ಅದಕ್ ತುಂಬಾ ಎನರ್ಜಿ ಬೇಕು ಅಂಡ್ ಸಿಕ್ಕಾಪಟ್ಟೆ ಮೂಡ್ನೆ ಅದು ಡ್ರೈನ್ ಮಾಡುತ್ತೆ. ಆ ರೀತಿ ಒಂದ್ ಸೀನು ಅದ್ ಕಂಪ್ಲೀಟ್ ಆಗಿದ ತಕ್ಷಣ ಇಡೀ ಸೆಟ್, ಏನ್ 80 members ಇದ್ವಿ ನಾವು, ಇಡೀ ಸೆಟ್ ಕ್ಲಾಪ್ ಮಾಡ್ತು ಅದಕ್ ನನಗೆ ಅಂತ. ಸೊ ಅದಕ್ಕಿಂತ ಒಂದು ಬೆಸ್ಟ್ ಫೀಲಿಂಗ್ ಯಾವ್ದು ಇಲ್ಲ ಸರ್. ಲೈಕ್ ಇಡೀ ಸೆಟ್ ಅಲ್ಲಿ ಇಬ್ರಿಗೆ, ಗೋಪಾಲ್ ದೇಶಪಾಂಡೆ ಸರಿಗೆ ಒಂದ್ಸಲಿ ಬಂದಿತ್ತು, ನಾನ್ ಸೆಕೆಂಡ್ ಟೈಮ್ ನನಗ್ ಬಂದಿತ್ತು. ಅಂಡ್ ಅದು ತುಂಬಾ ಸ್ಪೆಷಲ್, ಯಾವಾಗ್ಲೂ ಚೆರಿಶ್ ಮಾಡುವಂತ ಒಂದ್ ಮೂಮೆಂಟ್ ಅದು. ಆ ರೀತಿ ತುಂಬಾ ಇದಾವೆ ಇನ್ನು ಹೇಳ್ಬೇಕಂದ್ರೆ. ಈಗ ಹೊಸಬ್ರಾಗಿ ನಿಮ್ಗೆ ಇಂಡಸ್ಟ್ರಿಗೆ ವೆಲ್ಕಮ್ ಹೆಂಗಿತ್ತು ಸಿನಿಮಾ ಮೂಲಕ? ಸಿನಿಮಾ ನಾನು ಇನ್ನೂ ಹೊಸಬ್ಳು, ಸೊ ನನ್ಗೆ ಅಷ್ಟು ಏನಂತ ಹೇಳಿದ್ರೆ ಸಿನಿಮಾ ಬೇರೆ ಕಡೆ ಹೇಗೆ ಒಂದು ಕಲ್ಚರ್ ಇದೆ ಅಂತ ನನಗಷ್ಟು ಇನ್ನೂ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನ್ ನೋಡಿರೋ ಪ್ರಕಾರ ಒಂದು ಎಲ್ಲೂ ಕೊರತೆ ಆಗಿಲ್ಲ ನಮ್ಮ ಮೂವಿಯಾಗೆ. ಒಂದು ಯಾವುದೇ ವಿಚಾರ ಆಗ್ಲಿ ಎಲ್ಲೂ ಕೂಡ ನಾನು ಕೊರತೆ ಅಂತಾನೆ ನೋಡಿಲ್ಲ. ಕ್ವಾಲಿಟಿ ವೈಸ್ ಆಗ್ಲಿ ಅಥವಾ ಒಂದು ಎಲ್ರು ಟ್ರೀಟ್ ಮಾಡೋ ರೀತಿ ಆಗ್ಲಿ. ನನ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಗೊತ್ತಿಲ್ಲ ಎಂತಕ್ಕೆ ಅಂತ, ನನ್ನ ಮಗು ತರಾನೇ ಇಡೀ ಸಿನಿಮಾ. ಬಿಕಾಸ್ ನಾನು ಒಬ್ಳೆ ಹುಡುಗಿ ಇದ್ದಿದ್ದು, ಮಿಕ್ಕಿದವರೆಲ್ಲ ಟೆಕ್ನಿಷಿಯನ್ಸ್ ಎಲ್ರು ಇದ್ರು, 80 members. ಸೊ ಆಗ ಟ್ರೀಟ್ ಮಾಡಿದಾಗ್ಲಿ ತುಂಬಾ ವೆಲ್ಕಮಿಂಗ್ ಆಗಿತ್ತು. ಅಲ್ಲೆಲ್ಲ ಲೈಟ್ ಬಾಯ್ಸ್ ಆಗ್ಲಿ,
ತುಂಬಾ ಕಾನ್ವರ್ಸೇಟ್ ಮಾಡ್ತಾ ಇದ್ದೆ ಅವ್ರ ಜೊತೆ. ಸೊ ಅವರೆಲ್ಲ ಒಂದ್ ಪಾಸಿಟಿವ್ ರಿವ್ಯೂಸ್ ಕೊಡೋರು ನನಗೆ. ಸೊ ಆಗ ಅಷ್ಟೇ. ನಾನು ಅದ್ ಬಿಟ್ರೆ ನಾನು ಯೂಶಲಿ ಒಂದ್ಸಲಿ ನನ್ ಕೆಲ್ಸ ಮುಗೀತು ಅಂದ್ರೆ ನಾನು ಡಿಟ್ಯಾಚ್ಡ್ ಅಲ್ಲಿಂದ. ಮನೆಗ್ ಬಂದ್ಮೇಲೆ ನಾನು ಯಾರ್ದು ಕಾಂಟ್ಯಾಕ್ಟ್ ಇಟ್ಕೊಳಲ್ಲ ಆ ರೀತಿ. ಓಕೆ, ನಿಮಗೆ ಯಾವ ರೀತಿಯ ಪಾತ್ರಗಳನ್ನು ಮಾಡಬೇಕು ಅಂತ ತುಂಬಾ ಇಷ್ಟ? ಸೊ ಈಗ ಈ ರೀತಿ ಪಾತ್ರ ಮಾಡಿದ್ದೀನಿ. ನನಗೆ ಯಾವ ರೀತಿ ಪಾತ್ರ ಆದ್ರೂ ಐ ಆಮ್ ಓಪನ್ ಫಾರ್ ಇಟ್. ಯಾವ್ದು ಪರ್ಟಿಕ್ಯುಲರ್ ಆಗಿ ಬಟ್ ದೆನ್ ಏನಂತ ಹೇಳಿದ್ರೆ ಅದೊಂದು ನನ್ಗೆ ಪ್ರಾಮುಖ್ಯತೆ ಇರ್ಬೇಕು. ಹೀರೋಯಿನ್ ಈಗ ಬಂದಿ ಹೋಗೋ ತರ ಆತರ ಇಲ್ದೇ ಇರ್ಲಿ ಅಂತ ಕೇಳ್ಬೋದೀನಿ ಯಾವ್ದೇ ಸಿನಿಮಾದಲ್ಲಾಗ್ಲಿ. ಸೊ ಯಾವ್ದೇ ಒಂದ್ ಗಟ್ಟಿಯಾದ ಪಾತ್ರ ಆದ್ರೂ ನಾನ್ ಮಾಡಕ್ಕೆ ರೆಡಿ ಇದ್ದೀನಿ. ಓಕೆ, ಈಗ ಕೆರೆಬೇಟೆ ಅನ್ನುವಂತ ಸಿನಿಮಾನ ಜನ ದುಡ್ಡು ಕೊಟ್ಟು 2.5 ಗಂಟೆ ಕೊಟ್ಟು ಯಾಕೆ ನೋಡ್ಬೇಕು ಅಂತ ನಿಮ್ ಪ್ರಕಾರ? ಹೌದು, ಅದು ತುಂಬಾ ಒಳ್ಳೆ ಪ್ರಶ್ನೆ. ದುಡ್ಡು ಕೊಟ್ಟಿ ನಾವ್ ಯಾಕೆ ನೋಡ್ಬೇಕು ಅಂದ್ರೆ, ನಾನು ಬೆಂಗಳೂರೊಳಗಿದ್ರಿಂದ ನನ್ಗೆ ಈ ಸಂಸ್ಕೃತಿ ಆಗ್ಲಿ ಕಲ್ಚರ್ ಆಗ್ಲಿ ನಮಗೆ ಗೊತ್ತಿಲ್ಲ. ನಾವ್ ಹೇಗೆ ಕಾಂತಾರ ನೋಡಿದ್ವಿ ಅದೇ ರೀತಿ ನಮಗೆ ಆ ಕಲ್ಚರ್ ಅದ್ ನೋಡಿದ್ಮೇಲೆ ಗೊತ್ತಾಗಿದ್ದು. ಅದೇ ರೀತಿ ಮಲ್ನಾಡಲ್ಲೂ ಒಂದ್ ಸಾಕಷ್ಟು ಬೇರೆ ಕಲ್ಚರ್ ಇದಾವೆ. ಅದು ನೋಡೋದ್ರ ಮೂಲಕ ಒಂದ್ ಒಳ್ಳೆ ಮೆಸೇಜು ಇದ್ರೆ ಅಟ್ ದ ಸೇಮ್ ಟೈಮ್ ಒಂದ್ ಕಲ್ಚರ್ ಬಗ್ಗೆ ಡಿಫ್ರೆಂಟ್ ಕಲ್ಚರ್ ಬಗ್ಗೆ ಕಲ್ತ್ಕೋತೀವಿ. ಮತ್ತೆ ಒಂದು ತುಂಬಾ ಒಳ್ಳೆ ಮಣ್ಣಿನ ಸಿನಿಮಾ ನೀವ್ ನೋಡ್ದಂಗ್ ಆಗತ್ತೆ. ನಿಮ್ಗೆ ಎಲ್ಲೂ ದುಡ್ಡಿಗೆ ಮೋಸ ಆಗಲ್ಲ, ಪೂರಾ ಪೈಸಾ ವಸೂಲ್ ಆಗತ್ತೆ. ಅದಂತೂ ನಾನ್ ಗ್ಯಾರಂಟಿ ಕೊಡ್ತೀನಿ. ಈಗ ಫಸ್ಟ್ ಸಿನಿಮಾ ಅಂದಾಗ ನಿಮಗೆ ಯಾವ ಪೋರ್ಷನ್ ತುಂಬಾ ಚಾಲೆಂಜಿಂಗ್ ಅನ್ಸಿತ್ತು ಇಡೀ ಸಿನಿಮಾದಲ್ಲಿ? ಓಕೆ, ಚಾಲೆಂಜಿಂಗ್ ಅಂತ ಇದು ಫಸ್ಟ್ ಸಿನಿಮಾ ಅಂತ ಅಲ್ಲ, ಯಾವ್ದೇ ಒಂದ್ ಹೀರೋಯಿನ್ ಆಗಿದ್ರು ಪ್ರಾಬ್ಲಿ ಚಾಲೆಂಜಿಂಗ್ ಆಗಿರ್ತಿತ್ತು. ಬಿಕಾಸ್ ಮನೆಗ್ ಹೋಗ್ದೆ ಅಲ್ಲೇ ಇದ್ದಿ ಕೆಲವು ಟೈಮ್ ನೈಟ್ ಫುಲ್ ಶೂಟ್ ಮಾಡಿದಿತ್ತು. ಹೇಗೇನೆ ಆ ಪಾತ್ರಕ್ಕೆ ಹೇಗೆ ಹೇಳೋದು, ಅದ್ ಮೆಂಟಲಿ ನನ್ನ ಡ್ರೈನ್ ಮಾಡ್ಬಿಡ್ತಾ ಇದ್ದು ಕೆಲವು ಟೈಮ್. ಲೈಕ್ ದಿನ ಪೂರ್ತಿ ಅಳ್ತಾ ಇರೋದು, ಸಿಕ್ಕಾಪಟ್ಟೆ ಅದು ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ನೆಕ್ಸ್ಟ್ ಟೈಮಿಗೆ ಆಗ್ತಾ ಇರ್ಲಿಲ್ಲ. ತುಂಬಾನೇ ಕಷ್ಟ ಆಗ್ತಿತ್ತು. ಅದ್ ನನ್ಗೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇದ್ದಿದ್ರಿಂದ ನಾನು ಸ್ಪೋರ್ಟ್ಸ್ ಪರ್ಸನ್ ಬೇಸಿಕ್ಲಿ. ಸೊ ಅದ್ರಿಂದ ನಂಗೆ ತುಂಬಾ ಈಸಿ ಆಯ್ತು. ಇವಾಗ ನನ್ಗೆ ತುಂಬಾ ಗಾಯಗಳಾಗಿದ್ದಾವೆ ಕಾಡಲ್ಲೆಲ್ಲ ಶೂಟ್ ಮಾಡಿ. ಇನ್ಫ್ಯಾಕ್ಟ್ ಎದ್ದಿ ಬಿದ್ದಿ ಅದೆಲ್ಲ ಆಗಿದೆ. ಸೊ ಅದೆಲ್ಲ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಲೈಕ್ ಯಾವುದೇ ಒಂದ್ ಹೀರೋಯಿನ್ಗಾದ್ರೂ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನ್ಗೂ ಗೊತ್ತಿಲ್ಲ ಈ ತರನೇ ಒಂದ್ ಮೆಷರ್ಮೆಂಟ್ ಅಲ್ಲಿ ಸಿನಿಮಾ ಇರುತ್ತೆ ಅಥವಾ ಇಷ್ಟೇ ಪಾತ್ರ ಮಾಡ್ಬೇಕು ಅಂತೆಲ್ಲ ಗೊತ್ತಿಲ್ಲ. ಬಟ್ ನನ್ ಮನಸ್ಪೂರ್ವಕವಾಗಿ ಈ ಪಾತ್ರಕ್ಕೆ ಏನ್ ಬೇಕೋ ಕಂಪ್ಲೀಟ್ ಆಗಿ ಮಾಡಿದೀನಿ. ಎಷ್ಟೇ ಕಷ್ಟ ಆದ್ರೂ ಅಷ್ಟೇ ಹೇಳ್ಬೋದು. ಸೂಪರ್ ಮೇಡಮ್, ನಿಮ್ ಪಾತ್ರ ಜನಗಳಿಗೆ ತಲುಪಲಿ, ಕೆರೆಬೇಟೆ ಸಕ್ಸಸ್ ಕಾಣಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.